ಮಾದಪ್ಪನ ಪರೀಕ್ಷೆಗೆ ಪ್ರತಿ ವರ್ಷವೂ ಪಾದಯಾತ್ರಿಕರು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹೋಗುತ್ತಿದ್ದಾರೆ. ಇವರಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸಲು ಮಾದಪ್ಪನ ಹೆಸರಿನಲ್ಲಿ ಸೇವಕರು ಸಾಲುಗಟ್ಟಿ ನಿಂತಿದ್ದಾರೆ. ಇದರಂತೆಯೇ ಸೇವಕರು ತಮ್ಮ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾದಪ್ಪನಿಗೆ ಉಗೆ ಎನ್ನುತ್ತಾ ಉತ್ಸುಕರಾಗಿ ಸೇವೆ ಸಲ್ಲಿಸುತ್ತಾರೆ. ದಾರಿಯುದ್ದಕ್ಕೂ ಪಾದಯಾತ್ರಿಕರಿಗೆ ಕುಡಿಯುವ ನೀರನ್ನು ಕೊಡುವುದು, ಊಟದ ವ್ಯವಸ್ಥೆ ಮಾಡುವುದು, ಕಲ್ಲಂಗಡಿ ಹಣ್ಣುಗಳನ್ನು ಹಂಚುವುದು, ದಣಿವಾದವರಿಗೆ ಮಜ್ಜಿಗೆ ನೀಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ. ಕರ್ನಾಟಕ ಜನತೆಗೆ ನಮಸ್ಕಾರ. ನಾವು ಮಹಾಶಿವರಾತ್ರಿಯ ಪ್ರಯುಕ್ತ ಪಾದಯಾತ್ರೆ ಬರ್ತಾ ಇದೀವಿ. ಇದು 13ನೇ ವರ್ಷ ಮಹಾಶಿವರಾತ್ರಿಯದು ಪಾದಯಾತ್ರೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಡ್ಕೊ ಬಂದು ಅದೇ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಇರ್ತೀವಿ. ಊಟ ಕೊಡ್ತಾರೆ, ನೀರು ಎಲ್ಲ ಸಪ್ಲೈ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಅನುಕೂಲ ಚೆನ್ನಾಗಿದೆ ಸರ್. ವರ್ಷ 13ನೇ ವರ್ಷ ಸರ್. ನಮ್ಗೇನೋ ಹೋಗ್ಬೇಕು ಅಂತ ತುಂಬಾ ಆಸೆ ಆಗುತ್ತೆ. ವರ್ಷ ಆದ್ರೆ ಸಾಕು, ನಾವು ಏನೇ ಅನ್ಕೊಂಡ್ರು ಆಗುತ್ತೆ. ಅದಕ್ಕೆ ವಿಶೇಷವಾಗಿ ನಾವು ನಮ್ಗೆಲ್ಲ ತುಂಬಾ ಒಳ್ಳೇದಾಗುತ್ತೆ. ನಾವು ಅದರಿಂದ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದೀವಿ. ನನ್ನ ತಮ್ಮ ಹೆಂಡತಿ, ನನ್ನ ತಮ್ಮನ ಮಕ್ಕಳು, ತಂಗಿ ಎಲ್ಲರೂ ಬಂದಿದ್ದೀವಿ ಸರ್. ಮಾದಪ್ಪನ ಪರಿಚಯವ್ರಿಗೆಲ್ಲ ಪ್ರತಿಯೊಂದು ವರ್ಷನೂ ನಾವು ಸುಮಾರು 4-5 ವರ್ಷದಿಂದ ಇದೆಯಲ್ಲ, ಫಾರೆಸ್ಟ್ ಆಫೀಸ್ ಇದೆಯಲ್ಲ, ಚೆಕ್ ಪೋಸ್ಟ್, ಸಂಗಮ ಚೆಕ್ ಪೋಸ್ಟಿಂದ ಮಾಡ್ತೀವಿ. ಪ್ರತಿ ವರ್ಷನೂ ಮಾಡ್ತಾನೆ ಇರ್ತೀವಿ. ಇನ್ನು ಮುಂದೆ ಎಷ್ಟು ಸಾಧ್ಯವಾಗುತ್ತೆ ಸರ್, ಮಜ್ಜಿಗೆ, ನೀರು, ಜ್ಯೂಸು, ಮೊಸರನ್ನ ಎಲ್ಲ ಕೊಡ್ತೀವಿ. ರೈಸ್ ಕೊಡ್ತೀವಿ. ಅರ್ಕೆ ಮೇಲೆ ಹೋಗೋದು, ಅರ್ಕೆ ಮೇಲೆ ದೇವರು ನಂಬಿಕೆ ಮೇಲೆ ಆಗಿದೆ. ಫಾಲೋ ಮಾಡ್ತಾ ಇದ್ದೀವಿ. ಹೇಳಲ್ಲ, ನಮ್ಗೆ ಎಷ್ಟು ಕೈಲಾಗುತ್ತೋ, ನಮ್ಮ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡ್ತೀವಿ. ಅನುಕೂಲ ಎಲ್ಲ ಚೆನ್ನಾಗಿದೆ. ಊಟ ಕೊಡ್ತಾರೆ, ನೀರು ಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ, ಹಣ್ಣುಗಳು ಕೊಡ್ತಾರೆ, ಎಲ್ಲ ಎನರ್ಜಿಗೆ ಎಲ್ಲ ಕೊಡ್ತಾರೆ. ಮುಂದೆ ಏನು ಸಿಗಲ್ತು ದಯವಿಟ್ಟು ಎಲ್ಲ ಏನೇನು ಬೇಕಲ್ಲ ಇಲ್ಲೇ ಇಸ್ಕೊಬಿಡಿ. ಈಗ ಏನೇನು